ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು ಸೊ 7 o'clock ಆಗ್ತಾ ಇದೆ. ಸೊ 7 o'clock ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೇಗನೆ ಎದ್ದಿದ್ದೀವಿ. 5 o'clockಗೆ ಎದ್ದಿದ್ದೀವಿ. ಆಲ್ಮೋಸ್ಟ್ ಎಲ್ಲರೂ ಇನ್ನೂ 3 o'clockಗೆ ಎದ್ದಿರಬೇಕು. ನಾನಂತರೂ 5 o'clockಗೆ ಎದ್ದಿದ್ದೀನಿ. ಎದ್ದು ಸ್ನಾನ ಮುಗಿಸ್ಕೊಂಡು ಸೊ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್, ಜಗಳ ಆದ್ರೂ ಕೇಳೋದು, ಆಮೇಲೆ ಚಲೋ ಇದ್ರು ಕೇಳೋದು. ನಮ್ಮತ್ತೆ ಕಾಮಿಡಿ, ಫುಲ್ ಕಾಮಿಡಿ. ಕಾಮ್ನೆಸ್ ಹಾಕ್ಬಿಟ್ಟ ಮಗು. ಆಲ್ಮೋಸ್ಟ್ ಎಲ್ರದ್ದು ಸ್ನಾನ ಆಯ್ತು. ನಮ್ಮ ಅಕ್ಕ ಹೋಳಿಗೆ ಮಾಡ್ಲಿರುತ್ತಾಳ. ನಮ್ದು ಕೂಡ ಸ್ನಾನ ಆಯ್ತು. ಸೊ ಹೋಗಿ ಬೇಗ ಬೇಗ ಒಂಚೂರ ಮತ್ತೆ ಈ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ. ಆಯ್ತು ದೇವ್ರಾಗಿದೆ. ಇನ್ನೇನು ಹಚ್ಚಿ ಇನ್ನ ಅದೇ ಎಲ್ಲಿ ಕೊಡ್ಬೇಕು ಅನ್ನ ಯಾವ ದೇವ್ರ ನೋಡ್ಯ ನವಿ ಚೋಡನ ಗೊತ್ತದ ಉದ್ರ ಕಡೆ ಕಾಯಿ ಹೊಡೆದು ನೆವಡೆ ಹಿಡಿದ್ರೆ ಮಲ್ಲ ಈಗ ದೇವ್ರ ಪೂಜೆ ಮಾಡ್ಕೊಲೆ. ನಮ್ಮ ಅತ್ತೆ ಅಂದ್ರೆ ಅತ್ತೆ. ಯಾಕೆ ಆಗ್ತದೆ ಪೂಜೆ ಚೆಂದಾಗಿದೆ ಇವತ್ತು ದೇವ್ರ ಪೂಜೆ. ವಾರ ಸೋಮವಾರ ಅಂತ ಇಲ್ಲ ಬಿ ಅಸೇ ಎಷ್ಟು ತಂದಿ ಅವೇ ಅಲ್ಲಿ ರುಚಿತಾ ಹಾಕಂಬಲ್ಲಿ ಹೋಗಂದ. ರುಚಿತಾ ಬಲ್ಲಿ ಏ ಬಟ್ಟೆ ಹಾಕೋ. ಫ್ರೆಂಡ್ಸ್, ಸೊ ಈ ವಿಡಿಯೋನ ನಾನು ಸ್ವಲ್ಪ ಲೇಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಭಾಳ ದಿನ ಆಯಿತು ವಿಡಿಯೋಸ್ಗಳನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡದೇ ಇರೋದು. ಸೊ ಇವಾಗ ನಾನು ಸ್ಟಾರ್ಟಿಂಗ್ ಅಂದರೆ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋಸನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಮನೆ ಶಿಫ್ಟ್ ಮಾಡೋದು, ಆ ಕಡೆ ಈ ಕಡೆ ಫಂಕ್ಷನು ಹಾಗಾಗಿ ನನಗೆ ವಿಡಿಯೋಸು ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇವತ್ತು ಬೆಳಗ್ಗೆ ಮಾರ್ನಿಂಗ್ ಮನೆಯಲ್ಲಿ ಕೆಲಸ ತುಂಬಾ ಇತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ನಾನು ಬೇರೆಯವ್ರ ಕೈಯಿಂದ ಕೊಟ್ಟು ಮಾಡಿಸ್ಕೊಳ್ತಾ ಇದ್ದೀನಿ. ಸೊ ಅವರು ಹೊರಗಡೆಯಿಂದ ಏನೆಲ್ಲ ತೋರಿಸಿದ್ದಾರೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಸೊ ಇದು ನಮ್ಮ ಮನೆಯದು ಔಟ್ಸೈಡು. ಭಾಳಷ್ಟು ಸಾರಿ ನೋಡಿರ್ತೀರ. ಆದರೂ ಕೂಡ ಇವತ್ತು ನಾವು ಸ್ಪೆಷಲಾಗಿ ಅಂತಂದರೆ ರಂಗೋಲಿ ಎಲ್ಲ ಬಿಟ್ಟಿದ್ವಲ್ವ, ಸೊ ಅದನ್ನು ತೋರಿಸೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ನೀರು ಬಂದುಬಿಡ್ತು. ಹಾಗಾಗಿ ಸ್ವಲ್ಪ ರಂಗೋಲಿ ಎಲ್ಲ ಹಾಳಾಗಿಬಿಟ್ಟಿದೆ. ಆ ನೀರೆಲ್ಲ ಮನೆಗೆ ತೊಗೊಂಡ್ಮೇಲೆ ಅದಾದಮೇಲೆ ಚೆನ್ನಾಗಿ ರಂಗೋಲಿನ ಹೊರಗಡೆ ಹಾಕೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ. ಇನ್ನು ಮನೆಯಲ್ಲಿ ಬಂದರೆ ನಮ್ಮ ತಂಗಿ ಮಗಳು ಫುಲ್ ಶಾಕ್ ಆಗಿಬಿಟ್ಟಿದ್ದಾಳೆ. ಸೊ ಇವತ್ತು ಮನೆಯಲ್ಲಿ ಏನೆಲ್ಲ ನಡೀತಾ ಇದೆ, ಅದರಲ್ಲೂ ಇಷ್ಟೊಂದು ಜನ ಬಂದು ಸೇರಿದ್ದಾರೆ ಅಂತೇಳ್ಬಿಟ್ಟು ದಿನಾಲು ಹಠ ಮಾಡೋದು ಮಾಡ್ತಾಯಿದ್ಲು. ಬಿಕಾಸ್ ಇವತ್ತು ಯಾವುದೇ ರೀತಿ ಹಠ ಮಾಡ್ತಾಯಿಲ್ಲ. ನನ್ನ ಮಗಳು ಹಠ ಮಾಡ್ತಾ ಇದ್ದಾಳೆ. ಸೊ ಅವಳದು ಬೆಳಗ್ಗೆಯಿಂದ ಒಂದು ತುಂಬಾ ಕಿರಿಕಿರಿ. ಅವಳದು ಡ್ರೆಸ್ ಫಿಟ್ಟಿಂಗ್ ಕೊಟ್ಟಿದ್ದೆ. ಸೊ ಅದು ಫಿಟ್ಟಿಂಗ್ ಸ್ವಲ್ಪ ಲೇಟ್ ಮಾಡಿ ಕೊಡ್ತೀನಿ ಅಂತಂದರು. 1.5 ಅವರಲ್ಲಿ ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ಡ್ರೆಸ್ ಬೇಕು ಅಂತೇಳಿ ಅಳ್ತಾಯಿದ್ಲು. ಇನ್ನು ಅದಾದಮೇಲೆ ನಾನು ಕೂಡ ರೆಡಿಯಾಗಿ ಇನ್ನು ನಮ್ಮ ಅಣ್ಣ, ಸೊ ಅವರೆಲ್ಲರೂ, ನಮ್ಮ ಅಕ್ಕ ಅವರೆಲ್ಲರೂ ಸೇರಿಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ನಾವು ಹೋದ್ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಇವರು ಬಂದರು, ನಮ್ಮ ಅತ್ತಿಗೆ ಮತ್ತು ಮಗು ಬಂದರು. ಸೊ ಅವರನ್ನು ಕರ್ಕೊಂಡು ಇನ್ನು ಮನೆಗೆ ಹೋಗಬೇಕು. ಸ್ಟಾರ್ಟಿಂಗ್ ನಾವು ಡೈರೆಕ್ಟಾಗಿ ಮನೆಗೆ ಹೋಗೋಕ್ಕಾಗಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತೊಟ್ಲೆಲ್ಲ ಪೂಜೆ ಮಾಡಿಕೊಂಡು ಅದಾದಮೇಲೆ ಕಾಯಿ ಎಲ್ಲ ಒಡ್ಕೊಂಡು, ಅದರಲ್ಲೂ ನಾವು ಇವತ್ತು ಚಂದ್ರ ಪೂಜೆ ಅಂತ ಕಟ್ಸಿದ್ವಿ ಹನುಮಾನ್ ದೇವ್ರಿಗೆ. ಅದು ಪೂಜೆ ಕೂಡ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೂತ್ಕೊಂಡಿದ್ದೀವಿ. ಬಟ್ ಇಷ್ಟು ಆಯಿತು, ಇನ್ನೂ ಕೂತ್ಕೊಂಡಿದ್ದೀವಿ. ಬಿಕಾಸ್ ವಿಡಿಯೋ ಕ್ಯಾಮ್ರಾದವರು ಬರ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಅಲ್ಲಿಂದ ಬರೋಷ್ಟೊತ್ತಿಗೆ ಅಂದರೆ ನಾನು ಬಿಫೋರೇ ಇದು ರೆಡಿ ಎಲ್ಲ ಮಾಡಿಬಿಟ್ಟು ಹೋಗಿದ್ದೆ. ಬಟ್ ನಾನು ರೆಡಿ ಮಾಡುವಾಗ ವಿಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ಟೈಮ್ ತುಂಬಾ ಅಬೋವ್ ಆಗಿಬಿಟ್ಟಿತ್ತು. 10 o'clockಗೇನೋ ತೊಟ್ಲಲ್ಲಿ ಹಾಕಬೇಕು ಮನೆಯಲ್ಲಿ ಅಂತ ಹೇಳಿದರು. ಹಾಗಾಗಿ ಆದರೂ ಕೂಡ 11-12 ಆಗ್ತಾಯಿದೆ. ಲೇಟ್ ಆದರೂ ಕೂಡ ಪರವಾಗಿಲ್ಲ. ಮನಸ್ಸು ಶಾಂತಿ ಇದ್ದರೆ ಎಲ್ಲನೂ ಕೂಡ ಸುಸೂತ್ರವಾಗಿ ನಡೆಯುತ್ತೆ. ಅದಕ್ಕೋಸ್ಕರ ನಾವು ಲೇಟ್ ಮಾಡಿ ಇದೆಲ್ಲ ಅರೇಂಜ್ಮೆಂಟ್ ಇಟ್ಕೊಂಡು ಬೇಗ ಬೇಗ ಅಂತಂದರೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಫಿನಿಷ್ ಮಾಡಿಕೊಂಡು
ಮನೆಯಲ್ಲಿ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಸ್ಟೇಜಿಗೆ ಹೋದ್ರೈತೆ ಅಂದ್ಕೊಂಡು ಸೊ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ನಾವು ಬರೋಷ್ಟೊತ್ತಿಗೆ ಇವರೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ನಾವು ಕೂಡ ಬಂದುಬಿಟ್ವಿ. ಇನ್ನು ಹೊರಗಡೆ ಕೂಡ ಫ್ಲವರ್ಸನ್ನು ಹಾಕಿ ಫುಲ್ ರಂಗೋಲಿ ಎಲ್ಲ ಹಾಕಿದ್ದೀವಿ. ಇನ್ನು ಮನೆಯಲ್ಲಿ ಕೂಡ ರಂಗೋಲಿ ಹಾಕಿ ಫ್ಲವರ್ಸ್ ಒಂದು 4-5 ಥರದ್ದು ಫ್ಲವರ್ಸ್ಗಳನ್ನು ತೊಗೊಂಡು ಬಂದು ಡಿಸೈನ್ ಮಾಡಿದ್ವಿ. ಸೊ ನಮ್ಮ ತಂಗಿ ಕೂಡ ನೀರು ಮತ್ತು ಕುಂಕುಮನ ಕಲಿಸ್ಕೊಂಡಿರುವಂಥ ಪ್ಲೇಟನ್ನು ಇಟ್ಕೊಂಡು ನಿಂತ್ಕೊಂಡಿದ್ದಾಳೆ. ತಳಗಡೆ ಇಟ್ಟರೆ ಎಲ್ಲರೂ ಚೆಲ್ಲಿ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲಿಡೋಣ ಅಂತ ಹೇಳ್ಬಿಟ್ಟು ಕೇಳಿಕೊಂಡು ಅಲ್ಲಿ ನಿಂತ್ಕೊಂಡಿದ್ಲು. ಇನ್ನು ನಾವು ಕೂಡ ಅವರನ್ನು ಕರ್ಕೊಂಡು ಮನೆಗೆ ಬಂದ್ವಿ. ಬಂದ ತಕ್ಷಣ ಕಾಯಿ ಒಡೆದು ನೀರು ಹಾಕಿ ಅದಾದಮೇಲೆ ಸಿಡಿಗಾಯಿ ಒಡೆದು ಅವರಿಗೆ ನೆದರೆಲ್ಲ ತೆಗೆದು ಒಳಗಡೆ ಕರ್ಕೊಳ್ಬೇಕು. ಹಾಗಾಗಿ ವೇಟ್ ಮಾಡ್ತಾಯಿದ್ವಿ. ಇನ್ನು ನಮ್ಮ ಯಜಮಾನ್ರಂತೂ ಹೊರಗಡೆ ಬಂದು ನೀರು ಹಾಕಿ ಕಾಲಿಗೆಲ್ಲ ಕಾಯಿನ ಹೊಡಿತಾ ಇದ್ದಾರೆ. ಸೊ ಇನ್ನು ಮೇಲ್ಗಡೆ ಮಕ್ಕಳಿಗೆ ಒಂದು ತಟ್ಟೆಯಲ್ಲಿ ಫ್ಲವರ್ ಹಾಕಿ ಕೊಟ್ಟಿದ್ವಿ. ಎಂಟ್ರೆನ್ಸ್ ಬರುವಾಗ ಮೇಲಿಂದ ಫ್ಲವರ್ ಬೀಳಬೇಕು ಅಂತ ಹೇಳಿಬಿಟ್ಟು ಒಂದು 4-5 ಹುಡುಗರಿಗೆ ಕೊಟ್ಟು ಮೇಲ್ಗಡೆ ನಿಲ್ಲಿಸಿದ್ವಿ ಟೆರಸ್ ಮೇಲೆ. ಅವರು ಕೂಡ ಹಾಕ್ತಾಯಿದ್ರು. ಸೊ ಅದಾದಮೇಲೆ ಎಂಟ್ರೆನ್ಸ್ ಅಂದರೆ ಒಳಗಡೆ ಬರ್ತೀವಲ್ವ, ಒಳಗಡೆ ಕೂಡ ಹಾಕೋದಕ್ಕೆ ಹೇಳಿದ್ವಿ. ಅದಕ್ಕೂ ಕೂಡ ಹಾಕ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಹೇಗೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ಇನ್ನು ಕಾಯಿ ಎಲ್ಲ ಒಡೆದ್ರು. ಸೊ ಇನ್ನು ಒಳಗಡೆ ಹೋಗ್ತಾ ಇದ್ದೀವಿ. ಫಸ್ಟಿಗೆ ತೊಟ್ಲ ಹೋಗಬೇಕು, ಅದಾದಮೇಲೆ ಅವ್ರು ಕೂಡ ಬರ್ತಾರೆ. ಸೊ ಅದಾದಮೇಲೆ ತೊಟ್ಲ ಕೂಡ ತೊಗೊಂಡೋಗಿ ಒಳಗಡೆ ಇಟ್ಟು ಅದು ಸೆಟ್ಟಿಂಗ್ ಮಾಡಬೇಕು. ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ಅಷ್ಟೊತ್ತಿಗೆ ಇವ್ರನ್ನೂ ಕೂಡ ಮನೆಯಲ್ಲಿ ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದ್ದಾರೆ. ಅವನು ತುಂಬಾ ಗಾಬರಿಯಲ್ಲಿದ್ದ, ಯಾರೆಲ್ಲ ಇದ್ದಾರೆ, ಆಮೇಲೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ನನಗೇನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸುತ್ತಲೂ ನೋಡ್ತಾ ಇದ್ದ. ಅವನಿಗೇನೂ ಅನ್ನಿಸ್ತಾ ಇರಲಿಲ್ಲ. ಬಟ್ ಅವನಿಗೆ ಬರ್ತಾ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ನೋಡಿ. ಸೊ ಈ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವನನ್ನು ನಗಿಸ್ತಾ ಮಕ್ಕಳಿಂದ ಫ್ಲವರನ್ನು ಹಾಕಿಸ್ತಾ ಅವರಿಗೆ ಎದುರುಗಡೆ ಚೆನ್ನಾಗಿ ರೆಡಿ ಮಾಡಿ ನಿಲ್ಲಿಸಿದ್ವಿ, ಲೆಫ್ಟ್ ಟು ರೈಟು. ಅವರನ್ನು ನೋಡಿಕೊಂಡು ಅವನು ಖುಷಿಯಾಗಿ ಒಳಗಡೆ ಬರ್ತಾನೆ ಅಂತ ಹೇಳಿಬಿಟ್ಟು ಆ ಥರ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ. ಸೊ ಅವನು ಕೂಡ ಅದೇ ರೀತಿಯಾಗಿಯೇ ಇದ್ದ. ಬಟ್ ಅವನು ಒಳಗಡೆ ಹೋದ್ಮೇಲೆ ಅಳ್ತಾನಂತೇಳಿ ಅಂದ್ಕೊಂಡಿರಲಿಲ್ಲ. ಸೊ ಇನ್ನು ತಟ್ಟೆಯಲ್ಲಿ ಕುಂಕುಮ ಎಲ್ಲ ಕಲಸಿ ಇಟ್ಟಿದ್ವಲ್ವ, ಹೆಜ್ಜೆ ಹಾಕಬೇಕು ಅಂತ ಹೇಳ್ಬಿಟ್ಟು ಒಂದು ವೈಟ್ ಕರ್ಚೀಪನ್ನು ಹಾಕಿಬಿಟ್ಟು ಹಾಕಿಸ್ತಾ ಇದ್ವಿ. ಇನ್ನು ಒಳಗಡೆ ಬರಬೇಕಾದ್ರೆ ಅವನಿಗೆ ಸ್ವಲ್ಪ ಹೆದರಿಕೆ ಸ್ಟಾರ್ಟ್ ಆಯಿತು. ಕಾಲೆಲ್ಲ ಹಿಡ್ಕೊಂಡು ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದ. ನಾನು ಕೂಡ ಅವನಿಗೆ ನಗಿಸ್ತಾ ಇದ್ದೆ ಎದುರು ನಿಂತ್ಕೊಂಡು, ಏನು ಅಳಬಾರ್ದು ಅಂತ ಹೇಳಿಬಿಟ್ಟು. ಹಾಗೆ ಅವನ ಎಂಟ್ರೆನ್ಸ್ ಬರ್ತಾನೆ ಮೇಲಿಂದ ಫ್ಲವರ್ ಎಲ್ಲ ಬೀಳ್ತಾ ಇತ್ತಲ್ವ, ಅವನಿಗೆ ಅದೊಂದೇನೋ ಸ್ವಲ್ಪ ಖುಷಿಯಿಂದ ನಕ್ಕ. ಅದಾದಮೇಲೆ ಹೆಜ್ಜೆನ ಇಟ್ವಿ. ಸೊ ಹೆಜ್ಜೆ ಇಟ್ಟ ಮೇಲೆ ಅವನಿಗೆ ಏನಾಯಿತೋ ಗೊತ್ತಿಲ್ಲ, ಸ್ವಲ್ಪ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಕಾಲು ಕೆಳಗೆ ಇಡ್ತಾನೆ ಇರಲಿಲ್ಲ. ಹಾಗಾಗಿ ನಾನು ಕೂಡ ಹೋಗಿಬಿಟ್ಟು ನೀಟಾಗಿ ಕಾಲನ್ನು ಇಡಿಸ್ತಾ ಇದ್ದೆ. ಮಕ್ಕಳಿಗೆ ಆಲ್ಮೋಸ್ಟ್ ನೀರು ಗಲೀಜು ಅಂದರೆ ಆಗಬರಲ್ಲ. ಸೊ ಅವನು ಕೂಡ ಅದೇ ರೀತಿ ಅಳ್ತಾ ಇದ್ದ. ಬಟ್ ಏನು ಮಾಡೋಕ್ಕಾಗಲ್ಲ ಅವನಿಗೆ ಅಂತ ಹೇಳಿಬಿಟ್ಟು ಹೆಜ್ಜೆನ ಇಡಿಸ್ಬಿಟ್ಟು ಅದನ್ನು ನಾವು ಒಂದು ಕರ್ಚೀಪಲ್ಲಿ ನಿಂದ್ರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತು ಎಷ್ಟೋ ತನಕ ನಿಲ್ಲಿಸಿದ್ವಿ ಫೋಟೋ ವಿಡಿಯೋ ಕ್ಯಾಮ್ರಾಗೋಸ್ಕರ. ಹಾಗಾಗಿ ಅವನು ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಸ್ವಲ್ಪ ಸ್ಟಾರ್ಟ್ ಮಾಡ್ತಾ ಇದ್ದ, ಹಾಗೆ ನಗಿಸ್ತಾ ಇದ್ವಿ, ಫ್ಲವರ್ಸ್ ಎಲ್ಲ ಹಾಕ್ತಾಯಿದ್ವಿ. ನಮ್ಮಮ್ಮೂ ಅಂತೂ ಅವನಿಗೆ ನಗ್ಸೋದಕ್ಕೋಸ್ಕರ ಏನೆಲ್ಲ ಟ್ರೈ ಮಾಡ್ತಾಯಿದ್ಲು. ಆದರೂ ಕೂಡ ಅವನು ಸ್ವಲ್ಪ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಇನ್ನು ಕರ್ಚೀಪಲ್ಲಿ ನಿಲ್ಲಿಸಿದ ತಕ್ಷಣ ಫುಲ್ ಅಳು, ಸಿಕ್ಕಾಪಟ್ಟೆ ಅಳ್ತಾ ಇದ್ದ. ಸೊ ಏನೋ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಆ ಥರ ಅಳ್ತಾರಲ್ವ, ಆ ಥರ ಅಳ್ತಾ ಇದ್ದ. ಬಟ್ ಮಕ್ಕಳಿಗೆ ಇದೆಲ್ಲ ಹೊಸ್ತಲ್ವ, ಹಾಗಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಮ್ಮನ್ನೇ ಎಲ್ಲರನ್ನೂ ನೋಡೇ ಅರ್ಧ ಅವರು ಅಳ್ತಾ ಇರ್ತಾರೆ. ಇನ್ನು ಈ ಥರ ಎಲ್ಲ ಮಾಡಿದಾಗಂತೂ ಹೇಳೋದೇ ಬೇಡ, ಅಳುತ್ತಂತಾನೆ ಬಂದುಬಿಡುತ್ತೆ.
ಇನ್ನು ಅಳ್ತಾ ಇದ್ದ ಅಂದರೂ ಕೂಡ ನಾವು ಮಾಡಿರುವಂಥ ಡೆಕೋರೇಷನ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಅವನೊಂದು 4 ಹೆಜ್ಜೆ ಹಾಕ್ಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಕೊಂಡ್ವಿ. ನಾನು ಕೂಡ ಲೆಫ್ಟು, ನಮ್ಮ ತಂಗಿ ರೈಟು ಈ ಥರ ಹಿಡ್ಕೊಂಡು ಕೈ ನಡೀತಾ ಇದ್ವಿ. ಆಮೇಲೆ ನೋಡ್ತಾ ಇದ್ದೀರಲ್ವ ಯಾವ ಥರ ಅಳ್ತಾ ಇದ್ದ ಅಂತಂದರೆ ಒಂದು ಹೆಜ್ಜೆ ಕೂಡ ಇಡ್ತಾ ಇರಲಿಲ್ಲ, ಆ ಥರ ಅಳ್ತಾ ಇದ್ದ. ಒಂದು 4 ಹೆಜ್ಜೆ ಇಡಿಸ್ಬಿಟ್ಟು ಅದಾದಮೇಲೆ ದೇವಸ್ಥಾನ ಒಳಗಡೆ ಅಂದರೆ ಮನೇಲಿ ಹೋಗಿ ನಮಸ್ಕಾರ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಇನ್ನು ನಾವು ಕೂಡ ರೆಡಿ ಆಗಿಬಿಟ್ಟು ಇನ್ನು ಕಲ್ಯಾಣ ಮಂಟಪದಲ್ಲಿ ಹೋಗಿ ವಿಡಿಯೋಸನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ನಾವು ಕೂಡ ರೆಡಿಯಾಗಿ ಬಂದ್ವಿ. ಬಟ್ ಈ ಮಿಡಲಲ್ಲಿ ಕೆಲವೊಂದು ವಿಡಿಯೋಗಳು ತುಂಬ ಮಿಸ್ ಆಗಿಬಿಟ್ಟಿದೆ. ಬೇರೆಯವ್ರ ಕೈಯಲ್ಲಿ ಮೊಬೈಲ್ ಕೊಟ್ಟರೆ ಕೆಲವೊಂದು ವಿಡಿಯೋಗಳು ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ನಾವು ಕೂಡ ರೆಡಿಯಾಗಿ ಇನ್ನು ಕಲ್ಯಾಣ ಮಂಟಪಕ್ಕೆ ಬಂದ್ವಿ. ಇದು ಬಂದುಬಿಟ್ಟು ಎಂಟ್ರಿ. ಸೊ ಈ ಥರ ಬೋರ್ಡ್ ಮಾಡಿ ಹಾಕಿದ್ದೀವಿ. ಹೊರಗಡೆ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ವಿಡಿಯೋಸ್ ಮತ್ತು ಫೋಟೋಸ್ಗಳನ್ನು ತೆಗೆಸ್ಕೊಂಡ್ವಿ. ಮನೆಯಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಅಳ್ತಾ ಇದ್ದ. ಇನ್ನು ಹೊರಗಡೆ ಬಂದರೆ ನೋಡಿ ಯಾವ ಥರ ನಗ್ತಾ ಇದ್ದ ಅಂತಂದರೆ, ಅದರಲ್ಲೂ ಗಂಡು ಮಕ್ಕಳಿಗೆ ಸೈಲೆಂಟ್ ಆಗಿಬಿಡ್ತಾರೆ. ಅವನು ಕೂಡ ಅವ್ರ ಅಪ್ಪನ ಮೇಲೆ ತುಂಬಾ ಪ್ರೀತಿ. ಎಷ್ಟೊಂದು ಅಳ್ತ್ರೂ ಕೂಡ ಅವ್ರ ಅಪ್ಪನ ಹತ್ರ ಹೋಗಿ ಸಮಾಧಾನವಾಗಿ ಆಟ ಆಡ್ತಾ ಇರ್ತಾನೆ. ಇನ್ನು ನಾವು ಕೂಡ ಮನೆಯಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಸ್ಟೇಜಿಗೆ ಬರಬೇಕಾದ್ರೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಇನ್ನು ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು ಹೆಸರು ಕೂಡ ಬೇಗ ಇಟ್ವಿ. ವಿರಾಜ್ ಅಂತ ಹೇಳಿಬಿಟ್ಟು ಹೆಸರಿಟ್ವಿ. ಅದಾದಮೇಲೆ ನೋಡ್ತಾ ಇದ್ರಲ್ವ ಎಷ್ಟೊಂದು ಜನ ಬರ್ತಾಯಿದ್ರು ಅಂತ. ಸೊ ಹಾಗಾಗಿ ನಾವು ಕೂಡ ನಮ್ಮ ಫ್ಯಾಮಿಲಿ ಜೊತೆ ಕೆಲವೊಂದು ಫೋಟೋಸ್ಗಳನ್ನು ತೆಗೆಸ್ಕೋತಾ ಇದ್ವಿ. ಇನ್ನು ನಾನು ಕೂಡ ಬಟ್ಟೆ ಮತ್ತು ಗೋಲ್ಡ್ ತೊಗೊಂಬಂದಿದ್ನಲ್ವ ಅದನ್ನು ಕೂಡ ಕೊಟ್ಟು ಫೋಟೋಸನ್ನು ತೆಗೆಸ್ಕೋತಾ ಇದ್ದೀನಿ. ಇನ್ನು ಅವನನ್ನು ಹೊತ್ಕೊಂಡು ಫೋಟೋ ತೆಗೆಸ್ಕೋಬೇಕು ಅಂತ ಅಂದ್ಕೊಂಡ್ವಿ. ಆಲ್ರೆಡಿ ಅವನು ಮಲ್ಕೊಂಡ್ಬಿಟ್ಟಿದ್ದ. ಸೊ ಅವನಿಗೆ ನಿದ್ದೆ ಬಂತು ಅಲ್ವಾ, ಹಾಗಾಗಿ ಅಳ್ತಾ ಇದ್ದ. ಮಲಗಿಸ್ಬಿಟ್ರು. ತೊಟ್ಲು ಮಾತ್ರ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಯಾಕಂದರೆ ತೊಟ್ಲು ಆಲ್ಮೋಸ್ಟ್ ಯೂಸ್ ಆಗೋದಿಲ್ಲ, ಏನೋ ಒಂದು ಡೆಕೋರೇಷನ್ಗಾಗಿ ಇಟ್ಟಿರ್ತಾರೆ ಹೊರತಾಗಿ ಅದರಲ್ಲಿ ಹಾಕೋದಿಲ್ಲ. ಬಟ್ ಅವನು ಮಲ್ಕೊಂಡ್ಬಿಟ್ಟಿದ್ದ ಆರಾಮ್ಸೆ ಆಗಿ. ಒಂದು 2-3 ಅವರ್ಸ್ ಆದರೂ ನಿದ್ದೆ ಮಾಡಿದ್ದಾನೆ. ಇನ್ನು ಬಂದವರೆಲ್ಲ ಹತ್ಕೋಬೇಕು ಅಂತ ಅಂದ್ಕೊಂಡ್ರೆ ಅವನು ಮಲಗಿರ್ತಿದ್ದ. ತೊಟ್ಲಲ್ಲೇ ನೋಡಿಬಿಟ್ಟು ಫೋಟೋಸ್ ತೆಗೆಸ್ಕೊಂಡು ಹೋಗ್ತಾಯಿದ್ರು. ಸೊ ಅದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗಂತೂ. ಇನ್ನು ಮಕ್ಕಳಂತೂ ಸಾಂಗ್ಸ್ ಎಲ್ಲ ಹಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ರು. ನಮ್ಮ ಅಮ್ಮಗಂದರೆ ಈ ಥರ ಇದ್ದರೆ ತುಂಬಾ ಖುಷಿ. ಅವ್ರು ಯಾರೇ ಇರಲಿ ಹೇಗೆ ಇರಲಿ ಅವ್ರ ಜೊತೆ ಎಂಜಾಯ್ ಮಾಡಿಕೊಂಡು ಟೈಮನ್ನು ಕಳೀತಾಳೆ. ಹಾಗೆ ಇನ್ನೂ ಒಂದಷ್ಟು ಜನ ಬರ್ತಾನೆ ಇದ್ದರು. ಟೈಮ್ ಆದರೂ ಕೂಡ ಅವರಿಗೆ ಟೈಮ್ ಸಿಕ್ಕಾಗೆಲ್ಲ ಬಂದು ಫೋಟೋಸ್ ತೆಗೆಸ್ಕೊಂಡು ಮಗುನ ನೋಡಿಕೊಂಡು ಹೋಗ್ತಾಯಿದ್ರು. ಇನ್ನು ನಮ್ಮ ತಂಗಿ ಮತ್ತು ನಮ್ಮ ಅಕ್ಕ ಅವ್ರ ಫ್ಯಾಮ್ಲಿಗೆಲ್ಲ ಬಟ್ಟೆ ಮಾಡಬೇಕಲ್ವ, ಹಾಗಾಗಿ ಬಟ್ಟೆ ಮಾಡ್ತಾಯಿದ್ರು. ಅವ್ರ ಜೊತೆ ಕೆಲವೊಂದು ಫೋಟೋಸ್ಗಳನ್ನು ತೆಗೆಸ್ಕೋತಾ ಇದ್ರು. ಇನ್ನು ಆಲ್ರೆಡಿ ಅವ್ರ ಫ್ಯಾಮ್ಲಿ ಮತ್ತು ಎಲ್ರಿಗೂ ಆಲ್ಮೋಸ್ಟ್ ಬಟ್ಟೆಯನ್ನು ಕೊಟ್ಟರು. ಹಾಗೆ ಕೆಲವೊಂದು ಫೋಟೋಸ್ ಇರಲಿ ಅಂತ ಹೇಳಿಬಿಟ್ಟು ಆಲ್ಬಮ್ನಲ್ಲಿ ಹಾಕ್ಸೋದಕ್ಕಂತ ಹೇಳಿ ಅವರನ್ನು ನಿಂದಿರಿಸಿ ಫೋಟೋಸನ್ನು ತೆಗೆಸ್ಕೋತಾ ಇದ್ವಿ. ಇವರು ಕೂಡ ಫೋಟೋಸ್ ತೆಗೆಸ್ಕೊಂಡ್ರು. ಇನ್ನು ನಮಗೂ ಕೂಡ ಬಟ್ಟೆ ಮಾಡಬೇಕಲ್ವ, ಹಾಗಾಗಿ ಇನ್ನು ಅವನು ಎದ್ಬಿಡ್ತಾನೆ, ಆದರೆ ತುಂಬ ಅಳ್ತಾನೆ ಅಂತ ಹೇಳಿಬಿಟ್ಟು ಬೇಗ ಮಾಡಿಬಿಡಿ ಅಂಥೇಳಿ ಅಂದರು. ಸೊ ಹಾಗಾಗಿ ಅವರು ಕೂಡ ಬಂದು ಬಟ್ಟೆಯನ್ನು ಮಾಡ್ತಾಯಿದ್ದಾರೆ. ಇನ್ನು ನಾವು ಕೂಡ ಬಟ್ಟೆಯನ್ನು ಮಾಡಿಸ್ಕೊಂಡ್ವಿ. ಸೊ ಒಟ್ಟಿನಲ್ಲಿ ತುಂಬಾ ಚೆನ್ನಾಗಾಯಿತು. ಬೆಳಗ್ಗೆಯಿಂದ 4:30ವರೆಗೂ ಫಂಕ್ಷನ್ ಯಾವ್ಯಾವ ಟೈಮ್ನಲ್ಲಿ ಹೇಗೆ ಆಗಬೇಕು ಅಂತ ಅಂದ್ಕೊಂಡಿದ್ವಿ ಅದೇ ಟೈಮ್ನಲ್ಲಿ ಕರೆಕ್ಟಾಗಿ ಆಯಿತು. ಸೊ ತುಂಬಾ ಖುಷಿ ಆಯಿತು. ಹಾಗೆ ನಮ್ಮ ಅಣ್ಣನಿಗೆ 3 ಇಯರ್ಸ್ ಆದಮೇಲೆ ಮಗು ಆಗಿರೋದು, ಹಾಗಾಗಿ ತುಂಬಾ ಕಾಳಜಿ ಇದೆ. ಸೊ ಈ ಟೈಮ್ಗಾಗಿ ನಾವು ತುಂಬಾ ವೆಯ್ಟ್ ಮಾಡ್ತಾಯಿದ್ವಿ. ಕೆಲವೊಂದಷ್ಟು ಜನರ ಮಾತುಗಳನ್ನು ಕೇಳಿಬಿಟ್ಟು ತುಂಬಾ ಹರ್ಟ್ ಆಗ್ತಾಯಿತ್ತು. ಸೊ ನಮ್ಮ ಅಣ್ಣನಿಗಾಗಿರ್ಬೋದು, ನಮ್ಮ ಅತ್ತಿಗೆಗಾಗಿರ್ಬೋದು ಹರ್ಟ್ ಆಗ್ತಾಯಿತ್ತು. ಅದಕ್ಕೋಸ್ಕರ 3 ಇಯರ್ಸ್ ಆದಮೇಲೆ ಮಗು ಆಗಿ ಇರೋದ್ರಿಂದ ಈ ಥರ ಫಂಕ್ಷನ್ ಮಾಡಿ ಈ ಥರ ವೆಲ್ಕಮ್ ಮಾಡ್ಕೊಳ್ಳೋದು ನಮಗೆ ತುಂಬ ಆಸೆ ಇತ್ತು. ಆ ಆಸೆ ಪ್ರಕಾರವಾಗಿ ಇವತ್ತು ಕಂಪ್ಲೀಟಾಗಿ ನೆರವೇರಿದೆ. ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟೇ, ಯಾವ ಟೈಮ್ನಲ್ಲಿ ಏನಾಗಬೇಕೋ ಅದು ಆಗೇ ಆಗುತ್ತೆ. ಬಟ್ ತಾಳ್ಮೆ ಇರಬೇಕಷ್ಟೇ. ಅದರಿಂದ ನಮ್ಮ ಯಶಸ್ವಿ ತಾನೇ ಆಗೇ ಆಗುತ್ತೆ. ಮತ್ತೊಬ್ಬರು ಏನೋ ಹೇಳ್ತಾರೆ ಅಂತ ಹೇಳಿಬಿಟ್ಟು ಮನಸ್ಸಿಗೆ ಹರ್ಟ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಸೊ ಅದಕ್ಕೋಸ್ಕರ ಯಾರೇ ಏನೇ ಅಂದ್ರೂ ಕೂಡ ಮತ್ತೊಬ್ಬರಿಗೆ ಹರ್ಟ್ ಆಗೋ ಥರ ಏನೂ ಅನ್ನಕ್ಕೆ ಹೋಗಬೇಡಿ. ಸೊ ಇಷ್ಟೇ ನನ್ನ ಕಡೆಯಿಂದ ಹೇಳೋಕ್ಕಾಗಿರೋದು.
ಯಾಕಂದರೆ ಅನುಭವಿಸಿದವರಿಗೆ ಗೊತ್ತಿರುತ್ತೆ ಯಾವ ಮಾತು ಯಾವಾಗ ಎಲ್ಲಿ ಯಾವ ರೀತಿ ಆಡಿರ್ತಾರೆ ಅಂತ ಹೇಳಿಬಿಟ್ಟು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.